ಹಾಯ್ ಹಲೋ ವೆಲ್ಕಮ್ ಟು NP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಬಂದಿರೋ ಟಾಪಿಕ್ ಏನಪ್ಪ ಅಂತಂದರೆ ಪತ್ರ ಬರೆಯೋದು ಹೇಗೆ ಅಂತೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ 3 ಪತ್ರಗಳು ಯಾವ ರೀತಿ ಬರಿಬೇಕು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ನೇದು ಏನಂತಂದರೆ ಅಧಿಕೃತ ಪತ್ರ. ಅಧಿಕೃತ ಪತ್ರ ಬರೆಯೋದು ಹೇಗೆ ಅಂತೇಳಿ ನಾನು ಇಲ್ಲಿ ಫಸ್ಟು ತಿಳಿಸ್ಕೊಡ್ತೇನೆ. ಆಮೇಲೆ ನೆಕ್ಸ್ಟ್ನೇದು ಅನೌಪಚಾರಿಕ ಪತ್ರ ಯಾವ ರೀತಿ ಬರಿಬೇಕು ಅಂತೇಳಿ ನಾನು ಇಲ್ಲಿ ನೆಕ್ಸ್ಟ್ನೇದು ಹೇಳ್ಕೊಡ್ತಾ ಇದ್ದೀನಿ. ಸೆಕೆಂಡ್, ಥರ್ಡ್ ಅರ್ಜಿ ಪತ್ರ. 5 ಮಾರ್ಕ್ಸಿಗೆ ಕೇಳ್ತಾರೆ ಪತ್ರ ಬರೆಯೋದು ಹೇಗೆ ಅಂತೇಳಿ. 10th ಸೆಕೆಂಡ್ PUC ಕಂಪಲ್ಸರಿಯಾಗಿ ಪತ್ರಗಳನ್ನು ಕ್ವಶನ್ ಕೊಡ್ತಾರೆ. ಹಾಗಾಗಿ 5 ಮಾರ್ಕ್ಸು ಇಂಪಾರ್ಟೆಂಟು. 5 ಮಾರ್ಕ್ಸನ್ನು ಯಾವ ರೀತಿ ನೀವು ಗಳಿಸ್ಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಪತ್ರ ಬರೆಯೋದನ್ನು ಹೇಗೆ ಯಾವ ರೀತಿ ಬರೀಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಪತ್ರ ಬರೆಯುವಾಗ ನೀವು ಏನೇನು ಮಿಸ್ಟೇಕ್ ಮಾಡ್ತೀರಾ, ಮಿಸ್ಟೇಕನ್ನು ನೀವು ಇಲ್ಲಿ ಮಾಡಬಾರ್ದು. ಮೇನ್ ಸ್ಟಾರ್ಟಿಂಗಲ್ಲಿ ಇವಾಗ ಎಕ್ಸಾಮಿಗೆ ಹೋಗಿರ್ತಾರ ನೀವು, ಹಾಗಾಗಿ ಪರೀಕ್ಷೆಗೆ ಮುಖ್ಯ ಸೂಚನೆಗಳು. ಲೆಟರ್ ಬರೆಯುವಾಗ ನೀವು ಕಂಪಲ್ಸರಿ ಮಿಸ್ಟೇಕ್ ಆಗಿರುತ್ತೆ. ಮಿಸ್ಟೇಕ್ ಆಗಲಾರ್ದಂಗೆ ಈ ಥರ ನೋಡ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಲೆಟರ್ ಬರೆಯುವಾಗ ಪತ್ರದಲ್ಲಿ ನೀವು ಫಾರ್ಮೆಟನ್ನು ಬರಿತೀರಿ ತಾನೆ. ಫಾರ್ಮೆಟ್ ಅಂತಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಪತ್ರ ಬರೆಯುವಾಗ ನಾವು ಬರಿತೀವಿ, ದಿನಾಂಕ ಮತ್ತು ವಿಷಯ ಮತ್ತು ಅಂತ್ಯ ಸರಿಯಾಗಿರಬೇಕು. ಫಸ್ಟು ಸ್ಟಾರ್ಟಿಂಗಲ್ಲಿ ಪತ್ರದ ಫಾರ್ಮೆಟ್ ಬರೆಯುವಾಗ ದಿನಾಂಕ, ವಿಷಯ ಮತ್ತು ಅಂತ್ಯ ಲಾಸ್ಟ್ ಎಂಡಿಂಗಲ್ಲಿ ಬರೆಯುವಾಗ ಕಂಪಲ್ಸರಿಯಾಗಿ ಕರೆಕ್ಟಾಗಿ ಪತ್ರವನ್ನು ಸ್ಟಾರ್ಟಿಂಗಲ್ಲಿ ನೀವು ಬರಿಬೇಕು. ಈ ಫಾರ್ಮೆಟನ್ನು ನೀವು ಕರೆಕ್ಟಾಗಿ ಬರೆದ್ಬಿಟ್ರೆ 1 or 2 ಮಾರ್ಕ್ಸ್ ಕಂಪಲ್ಸರಿಯಾಗಿ ಅವ್ರು ಕೊಡ್ತಾರೆ. ನೆಕ್ಸ್ಟ್ನೇದು ವಿಷಯಕ್ಕೆ ಸಂಬಂಧಿಸಿದಂತೆ 2-3 ಪರಿಚ್ಛೇದ ಅಂತಂದರೆ ಪ್ಯಾರಾಗ್ರಾಫ್. ಈಗ ವಿಷಯಕ್ಕೆ ಬರಿತೀರಲ್ಲ, ಯಾವ ರೀಸನ್ಗೋಸ್ಕರ ನೀವು ಲೆಟರ್ ಬರಿತಿದ್ದೀರಲ್ಲ ವಿಷಯ, ಅದು ಫಾರ್ಮೆಟ್ ಏನು ಮಾಡಬೇಕು, 1-2-3 ಪ್ಯಾರಾಗ್ರಾಫ್ ಆಗಿ ಕಂಪಲ್ಸರಿಯಾಗಿ ನೀವು ಬರೀರಿ. ನೆಕ್ಸ್ಟ್ನೇದು ಏನಪ್ಪ ಅಂತಂದರೆ ಶುದ್ಧ ಕನ್ನಡ ಬರೀರಿ. ಅಂತಂದರೆ ಸ್ಪೆಲ್ಲಿಂಗ್, ಕನ್ನಡದಲ್ಲಿ ಒತ್ತಕ್ಷರಗಳನ್ನು ನೀವು ಯಾವುದೇ ರೀತಿಯಾಗಿ ತಪ್ಪನ್ನು ಬರಿಲಾರ್ದ ಥರ ನೀಟಾಗಿ ಕಂಪಲ್ಸರಿಯಾಗಿ ಸ್ಪಷ್ಟವಾಗಿ ಕನ್ನಡವನ್ನು ಇಲ್ಲಿ ಬರೀರಿ. ಕೊನೆಯಲ್ಲಿ ಲೆಟರ್ ಇವಾಗ ಲಾಸ್ಟಲ್ಲಿ ನಿಮ್ಮ ವಿಧೇಯ ಇಲ್ಲಪ್ಪ ಅಂತಂದರೆ ನಿಮ್ಮ ಸ್ನೇಹಿತ ಅಂತಂದರೆ ಈಗ ಲಾಸ್ಟ್ ಎಂಡಿಂಗಲ್ಲಿ ಇದು ಅಧಿಕೃತ ಪತ್ರ ಬರೆಯುವಾಗ ನಿಮ್ಮ ವಿಧೇಯ ಅಂತೇಳಿ ಬರಿತೀವಿ. ಅನೌಪಚಾರಿಕ ಲೆಟರ್ ಬರೆಯುವಾಗ ನಿಮ್ಮ ಸ್ನೇಹಿತನಿಗೆ ಅಂತೇಳಿ ಲಾಸ್ಟ್ ಎಂಡಿಂಗಲ್ಲಿ ಬರಿಬೇಕು. ನೀವು
ಪರೀಕ್ಷೆಗೆ ಅಂದರೆ ಲೆಟರ್ ಬರೆಯುವಾಗ ಮೇನ್ ಇಂಪಾರ್ಟೆಂಟ್ ಇವೆಲ್ಲವನ್ನ ನೀವು ನೆನಪಲ್ಲಿಟ್ಕೊಳ್ಳಿ. ಇವೆಲ್ಲವೂ ಕಂಪಲ್ಸರಿ ಸ್ಟೆಪ್ ಬೈ ಸ್ಟೆಪ್ ನೀವು ಬರೆಯೋದ್ರಿಂದ ಕಂಪಲ್ಸರಿ 5 ಅಂಕಗಳನ್ನು ನೀವು ಎಕ್ಸಾಮಲ್ಲಿ ಇದ್ದಂತೆ ನಿಮಗೆ ಲೆಟರ್ ಬರೆಯೋದು ಯಾವ ರೀತಿ ಥರ ನೋಡಿಕೊಂಡ್ರೆ ಕಂಪಲ್ಸರಿ 5 ಮಾರ್ಕ್ಸ್ ಬಂದೇ ಬರುತ್ತೆ. 10th ಸೆಕೆಂಡ್ PUCಯಲ್ಲಿ ಮತ್ತು ಯಾವುದಾದ್ರೂ ಎಕ್ಸಾಮಲ್ಲಿ ನವೋದಯ, ಕಿತ್ತೂರು ರಾಣಿ ಚೆನ್ನಮ್ಮ ಇವೆಲ್ಲ ಎಕ್ಸಾಮ್ಗಳಲ್ಲಿ ಲೆಟರ್ ಬರೆಯೋದನ್ನು ಹೇಗೆ ಅಂತಂದೇಳಿ ಅವರು ಕೇಳ್ತಾರೆ. ಹಾಗಾಗಿ ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಅಧಿಕೃತ ಪತ್ರ ಬರೆಯೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಟಾಪಿಕ್ ಅಂತಂದರೆ ವಿಷಯ, ಕ್ವಶನ್ ಅನ್ಕೋರಿ. ಇದು ವಿಷಯ ಏನು? ಶಾಲೆಗೆ 5 ದಿನ ರಜೆ ಕೇಳುವ ಬಗ್ಗೆ. ಈಗ ಅಧಿಕೃತ ಪತ್ರ ಅಂತಂದರೆ ಕ್ವಶನ್, ಶಾಲೆಗೆ 5 ದಿನ ರಜಾ ಕೇಳುವ ಬಗ್ಗೆ ಪತ್ರ ಬರಿಬೇಕು. ಯಾರಿಗೆ ಬರಿಬೇಕು? ಮುಖ್ಯೋಪಾಧ್ಯಾಯರಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಿಂಗೆ, ನೆಕ್ಸ್ಟ್ ಪ್ರಾಧ್ಯಾಪಕರು, ನೆಕ್ಸ್ಟು ನೀವು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಾ ಆ ಸ್ಕೂಲ್ ಹೆಸರು ಬರಿಬೇಕು. ನಾನು ಎಕ್ಸಾಂಪಲ್ ಸರ್ಕಾರಿ ಪ್ರೌಢ ಶಾಲೆ. ಯಾವ ಊರು ನಿಮ್ಮದು? ನಾನಂತೂ ಮೇ ಬಿ ಹೊಸಪೇಟೆ ಅಂತೇಳಿ ಬರ್ಕೊತೀನಿ. ಆಮೇಲೆ ದಿನಾಂಕನ ಇಲ್ಲಿ ಬರ್ಕೋರಿ, ಯಾವುದಾದ್ರೂ ಬರ್ಕೋರಿ. 1/4/2026 ಅಂತೇಳಿ ಬರ್ಕೋರಿ. ನೆಕ್ಸ್ಟು ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಮಾನ್ಯರೇ ಅಂತೇಳಿ ಬರೀರಿ. ನೆಕ್ಸ್ಟ್ ಆಮೇಲೆ ವಿಷಯ ಏನಂತ ಬರಿತೀರಾ ಅಂತಂದರೆ ಇಲ್ಲಿ ಶಾಲೆಗೆ 5 ದಿನ ರಜಾ ಕೋರುವ ಬಗ್ಗೆ ಅಂತೇಳಿ ಕೊಟ್ಟಿರ್ತಾರಲ್ಲ ಕ್ವಶನ್ನಲ್ಲಿ. ಹಾಗಾಗಿ ವಿಷಯ 5 ದಿನಗಳ ರಜೆಗಾಗಿ ವಿನಂತಿ ಅಂತೇಳಿ ಇಲ್ಲಿ ವಿಷಯ ಬರ್ಕೊಂಡ್ವಿ. ನೆಕ್ಸ್ಟು ನಾನು ನಿಮ್ಮ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಯಾದ. ನೀವು ನಿಮ್ಮ ಹೆಸರೇನು? ನಾನು ಇಲ್ಲಿ ತನು ಅಂತ ಬರ್ಕೊತೀನಿ. ಎಕ್ಸಾಂಪಲ್ ಆಗಿ ತನು ಕಳೆದ 2 ದಿನಗಳಿಂದ ನನಗೆ ತೀವ್ರ ಜ್ವರ ಮತ್ತು ಶೀತ ಇದ್ದು ವೈದ್ಯರು ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಸಲಹೆ ನೀಡಿದ್ದಾರೆ
ಆದ್ದರಿಂದ ನಾನು ಇಲ್ಲಿ ಡೇಟ್ 1ನೇ ತಾರೀಕು 4/2020 ಅಂತೇಳಿ 26 ಅಂತೇಳಿ ಬರ್ಕೊಂಡಿದ್ವಿ. ಇಲ್ಲಿ ಹಾಸ್ಪಿಟಲ್ಗೆ ಹೋದ ದಿನ ಅವರು ಡಾಕ್ಟರ್ ಹೇಳಿದ ದಿನ ಇದು. ನೆಕ್ಸ್ಟ್ ಇಲ್ಲಿ ಏನು ಬರಿತೀರಾ ಅಂತಂದರೆ 2/4/2026 ಆಯಿತಾ. ಆಮೇಲೆ ರಿಂದ ಆಮೇಲೆ ಇಲ್ಲಿ 5 ದಿನ ಅಂತ ಕೇಳಿದ್ರಲ್ಲ 7/4/2026 ವರೆಗೆ ಶಾಲೆಗೆ ಹಾಜರಾಗಲು ಸಾಧ್ಯವಾಗುವುದಿಲ್ಲ. ಈ ಅವಧಿಯಲ್ಲಿ ನಡೆಯುವ ಪಾಠಗಳನ್ನು ನಾನು ನಂತರ ಶಿಕ್ಷಕರ ಸಹಾಯದಿಂದ ಪೂರೈಸಿಕೊಳ್ಳುತ್ತೇನೆ ಅಂತೇಳಿ ಬರೀರಿ. ನೆಕ್ಸ್ಟ್, ನಾನು ಗೈರು ಹಾಜರನ್ನು ಕ್ಷಮಿಸಿ. ನೆಕ್ಸ್ಟ್, ಮೇಲ್ಕಂಡ ದಿನಗಳಿಗೆ ರಜೆ ಮಂಜೂರು ಮಾಡುವಂತೆ ವಿನಮ್ರವಾಗಿ ವಿನಂತಿಸುತ್ತೇನೆ. ಧನ್ಯವಾದಗಳು. ನೆಕ್ಸ್ಟ್ ಏನು ಬರಿತೀರಾ ಅಂತಂದರೆ ಇಲ್ಲಿ ನಿಮ್ಮ ವಿಧೇಯ ವಿದ್ಯಾರ್ಥಿ ತರಗತಿ 10th ಅಂದರೆ 10ನೇ ತರಗತಿ. ನಿಮ್ಮದು ರೋಲ್ ನಂಬರ್ ಏನಿರುತ್ತೆ ಅಲ್ವಾ ಅದನ್ನು ಹಾಕ್ರಿ. ನಾನು ರೋಲ್ ನಂಬರ್ ಇಲ್ಲಿ 10 ಅಂತ ಬರ್ಕೊತೀನಿ. ಇದು ಅಧಿಕೃತ ಪತ್ರ ಬರೆಯುವುದು ಹೇಗೆ ಅಂತೇಳಿ ನಾನು ಸ್ಟೆಪ್ ಬೈ ಸ್ಟೆಪ್ಪನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟು ಸ್ಟಾರ್ಟಿಂಗಲ್ಲಿ ನೀವು ಬರೆಯುವಾಗ ಗೆ ಅಂತ ಬರೆದು ಪ್ರಿನ್ಸಿಪಲ್ ಲೆಟರ್ ಬರಿತಾ ಇದ್ದೀರಲ್ಲ, ಹಾಗಾಗಿ ಪ್ರಾಧ್ಯಾಪಕರು ಅಂತ ಹೇಳಿ ಬರೆದು ನಿಮ್ಮ ಸ್ಕೂಲ್ ಹೆಸರು, ನೀನು ಗೋರ್ಮೆಂಟ್ ಸ್ಕೂಲಾಗಿ ಓದ್ತಿದ್ರಲ್ಲ ಹಾಗಾಗಿ ನೀವು ಗೋರ್ಮೆಂಟ್ ಸ್ಕೂಲು ಯಾವ ಊರು ಅಂತೇಳಿ ಬರಿಬೇಕು. ಆಮೇಲೆ ಮಾನ್ಯರೇ ಮತ್ತು ವಿಷಯ 5 ದಿನಗಳ ರಜೆಗಾಗಿ ವಿನಂತಿ ಅದನ್ನು ಬರೆದಾದ್ಮೇಲೆ ನೀವು ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ, ಆ ರೀಸನ್ಗೋಸ್ಕರ ನೀವು ರಜೆ ಕೋರ್ತಾ ಇದ್ದೀರಾ, ಆ ಟಾಪಿಕನ್ನು ಇಲ್ಲಿ ಬರೀಬೇಕು. ಆಮೇಲೆ ಎಷ್ಟು ದಿನಗಳ ಕಾಲ ಅದನ್ನು ದಿನಾಂಕನ ಇಲ್ಲಿ ಬರೆದು ಆಮೇಲೆ ಈಗ ರಜೆ ತಗೊಂಡಾದ್ಮೇಲೆ ನಿಮಗೆ ಪಾಠಗಳು ನಡೀತಾ ಇರ್ತವೆ ಸ್ಕೂಲಲ್ಲಿ, ಹಾಗಾಗಿ ಶಿಕ್ಷಕರ ಸಹಾಯದಿಂದ ನಾನು ಗೈರಾಜರಾಗಿರ್ತೀನಲ್ಲ, ಆಮೇಲೆ ಸ್ಕೂಲಿಗೆ ಬಂದ ಮೇಲೆ ನಾವು ಶಿಕ್ಷಕರ ಸಹಾಯದಿಂದ ಎಲ್ಲ ಇದು ಲೆಸನ್ಗಳನ್ನು ತಿಳ್ಕೊತೀನಿ ಅಂತಂದೇಳಿ ಈ ಲೆಟರಲ್ಲಿ ಬರೆದ್ರೆ ಆಮೇಲೆ ಧನ್ಯವಾದಗಳು, ಆಮೇಲೆ ನಿಮ್ಮ ವಿಧೇಯ ವಿದ್ಯಾರ್ಥಿ ನಿಮ್ಮ ಹೆಸರು ಬರೆದು
ತರಗತಿ, ನೀವು ಯಾವ ತರಗತಿಯಲ್ಲಿ ಓದ್ತಾ ಇದ್ರಿ ಅದನ್ನು ರೂಲ್ ನಂಬರನ್ನು ನೀವು ಬರಿಬೇಕು. ಇದು ಏನಪ್ಪ ಅಂತಂದರೆ ಅಧಿಕೃತ ಪತ್ರ. ಅಧಿಕೃತ ಪತ್ರ ಬರೆಯೋದು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ನೆಕ್ಸ್ಟ್ ಅಪ್ಪ ನಾನು ಯಾವುದು ಹೇಳಿದ್ದೆ, ನೆಕ್ಸ್ಟ್ನೇ ಲೆಟರು ಸೆಕೆಂಡು ಅನೌಪಚಾರಿಕ ಅಂತೇಳಿ ಲೆಟರ್ ಬರೆಯೋಣ. ಅನೌಪಚಾರಿಕ ಪತ್ರ. ವಿಷಯ ಎಕ್ಸಾಂಪಲ್, ವಿಷಯದ ಕ್ವಶನ್ ಏನಪ್ಪ ಅಂತಂದರೆ ಸ್ನೇಹಿತನಿಗೆ ಪರೀಕ್ಷೆಯ ಅನುಭವ ಹಂಚಿಕೊಳ್ಳುವ ಪತ್ರ. ಇದು ಅನೌಪಚಾರಿಕ ಪತ್ರ ಬರೆಯೋದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಪ್ರಿಯ ಸ್ನೇಹಿತ, ನಿಮ್ಮ ಫ್ರೆಂಡ್ ಹೆಸರು ಏನಾದರೂ ಬರೀರಿ. ನಾನು ಅನು ಅಂತೇಳಿ ಬರೀತೀನಿ. ನನ್ನ ಫ್ರೆಂಡ್ ಅನುಗೆ ನಾನು ಲೆಟರ್ ಬರಿತಾ ಇದ್ದೀನಿ. ನಮಸ್ಕಾರ, ನಾನು ಇಲ್ಲಿ ಸುಖವಾಗಿದ್ದೇನೆ, ಸಂತೋಷವಾಗಿದ್ದೇನೆ ಅಂತೇಳಿ ನೀವು ಬರೀರಿ. ನಾನು ಇಲ್ಲಿ ಸುಖವಾಗಿದ್ದೇನೆ ಅಂತೇಳಿ ಬರಿತೀನಿ. ನೀನು ಮತ್ತು ನಿನ್ನ ಕುಟುಂಬವು ಚೆನ್ನಾಗಿದ್ದೀರಾ ಎಂದು ಆಶಯಿಸುತ್ತೇನೆ ಅಂತೇಳಿ ಪತ್ರದಲ್ಲಿ ಬರಿಬೇಕು. ನೆಕ್ಸ್ಟ್ನೇ ಸ್ಟೆಪ್ ಏನಪ್ಪ ಅಂತಂದರೆ ಇತ್ತೀಚೆಗೆ ನಮ್ಮ ಶಾಲೆಯಲ್ಲಿ, ಈಗ ನೀವು 10ನೇ ತರಗತಿ ಓದ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. 10ನೇ ತರಗತಿಯ ಪೂರ್ವ ಪರೀಕ್ಷೆಗಳು ಮುಗಿದಿವೆ. ಪರೀಕ್ಷೆಗಳು ಚೆನ್ನಾಗಿಯೇ ನಡೆದವು. ಕನ್ನಡ ಮತ್ತು ಸಮಾಜ ವಿಷಯಗಳು ಸುಲಭವಾಗಿದ್ದವು. ಆದರೆ ಗಣಿತ ಸ್ವಲ್ಪ ಕಷ್ಟವಾಯಿತು. ಆದರೂ ನಾನು ಎಲ್ಲ ಪ್ರಶ್ನೆಗಳಿಗೆ
ಪ್ರಯತ್ನಿಸಿದ್ದೇನೆ ಅಂತೇಳಿ ಈ ಲೆಟರಲ್ಲಿ ನೀವು ಬರಿಬೇಕು. ನೆಕ್ಸ್ಟು ನಾನು ಪ್ರತಿದಿನ ಸಮಯ ಪಾಲನೆಯೊಂದಿಗೆ ಓದುತ್ತಿದ್ದು ಶಿಕ್ಷಕರ ಮಾರ್ಗದರ್ಶನವನ್ನು ಅನುಸರಿಸುತ್ತಿದ್ದೇನೆ. ನೀನು ಕೂಡ ಪರೀಕ್ಷೆಗೆ ಚೆನ್ನಾಗಿ ಸಿದ್ಧತೆ ಮಾಡಿಕೊಂಡಿದ್ದೀಯೆಂದು ಭಾವಿಸುತ್ತೇನೆ. ಪರೀಕ್ಷೆಯ ನಂತರ ನಾವು ಭೇಟಿಯಾಗಿ ನಮ್ಮ ಅನುಭವಗಳನ್ನು ಹಂಚಿಕೊಳ್ಳೋಣ ಅಂತೇಳಿ ಬರೆದು ಲಾಸ್ಟ್ ನಿಮ್ಮ ಸ್ನೇಹಿತೆ ಅನು. ಈಗ ಇದು ಅನೌಪಚಾರಿಕ ಪತ್ರ ಬರೆಯುವುದು ಹೇಗೆ ಅಂತೇಳಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪನ್ನು ಬರೆದು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನೀವು ಯಾರಿಗೆ ನಿಮ್ಮ ಫ್ರೆಂಡ್ಸಿಗೆ ಬರಿತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಕುಟುಂಬ ಚೆನ್ನಾಗಿದೆನಾ ಇಲ್ವೋ ಅಂತೇಳಿ ನೀವು ಕೇಳಿ ಭಾವಿಸ್ತೀನಿ ಅಂತೇಳಿ ಈ ಲೆಟರಲ್ಲಿ ಬರೆದು, ಆಮೇಲೆ ನೀವು ಯಾವ ಕ್ಲಾಸಲ್ಲಿ 10ನೇ ತರಗತಿಯಲ್ಲಿ ಓದ್ತಾ ಇದ್ರು, ನಾನು ಚೆನ್ನಾಗಿ ಬರೆದಿದ್ದೀನಿ ಎಕ್ಸಾಮು, ನೀನು ಹೇಗೆ ಬರೆದಿದ್ದೀಯಾ ಆ ಥರ ಎಲ್ಲ ಈ ಲೆಟರಲ್ಲಿ ಬರೆದು, ನಾನು ಎಲ್ಲಿ ಚೆನ್ನಾಗಿ ಓದ್ತಾ ಇದ್ದೀನಿ, ನೀನು ಕೂಡ ಚೆನ್ನಾಗಿ ಓದ್ತಾ ಇದೆಯಾ ಅಂತ ಅಂದ್ಕೊಂಡಿದ್ದೀನಿ ಅಂತೇಳಿ ಇದನ್ನೆಲ್ಲ ಬರೆದು ಲಾಸ್ಟಿಗೆ ನಾನು ಎಕ್ಸಾಮ್ ಎಲ್ಲ ಸಂಪೂರ್ಣವಾದಾಗ ಊರಿಗೆ ಬಂದಮೇಲೆ ನಿಮ್ಮ ಭೇಟಿಯಾದಾಗ ಅನುಭವಗಳು ಕೂಡ ನಾನು ಹೇಳ್ತೀನಿ ಅಂತೇಳಿ ಲೆಟರಲ್ಲಿ ಅನೌಪಚಾರಿಕ ಲೆಟರ್ ಪತ್ರ ಬರೆಯುವುದು ಹೇಗೆ ಅಂತೇಳಿ ನಾನು ನಿಮಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ಪನ್ನು ತಿಳಿಸ್ಕೊಟ್ಟಿದ್ದೀನಿ. ಏನಾರ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಂಟಿನ್ಯೂ ಆಗಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಮೂರನೇದು ಅರ್ಜಿ ಪತ್ರ ಹೇಗೆ ಬರೆಯೋದು. ಟಾಪಿಕ್ ವಿಷಯನ ಕೊಟ್ಟರು, ಅರ್ಜಿ ಪತ್ರ ಎಕ್ಸಾಂಪಲ್ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಗೆ ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ದಿನಾಂಕ ಬೇಕಿದ್ರೆ ನೀವು ಇಲ್ಲಿ
ದಿನಾಂಕನ ಬರ್ಕೊಳ್ಳಿ. ನೆಕ್ಸ್ಟ್ ಮಾನ್ಯರೇ, ವಿಷಯಪ್ಪ ಏನಂತಂದರೆ ವಿದ್ಯಾರ್ಥಿ ವೇತನ ಮಂಜೂರು ಮಾಡುವ ಕುರಿತು ಅರ್ಜಿ ಬರಿತಾ ಇದ್ದೀವಿ ನಾವು. ನಾನು ನಿಮ್ಮ ಜಿಲ್ಲೆಯ ಸರ್ಕಾರಿ ಪ್ರೌಢ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ. ನನ್ನ ಕುಟುಂಬದ ಆರ್ಥಿಕ ಪರಿಸ್ಥಿತಿ ದುರ್ಬಲವಾಗಿದ್ದು ತಂದೆ ದಿನಕೂಲಿ ಕಾರ್ಮಿಕರಾಗಿದ್ದಾರೆ. ನನ್ನ ವಿದ್ಯಾಭ್ಯಾಸವನ್ನು ಮುಂದುವರೆಸಲು ಆರ್ಥಿಕ ನೆರವು ಅಗತ್ಯವಾಗಿದೆ. ನಾನು ನನ್ನ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ್ದು ಮುಂದಿನ ದಿನಗಳಲ್ಲಿ ಉತ್ತಮ ಸಾಧನೆ ಮಾಡುವ ವಿಶ್ವಾಸವಿದೆ. ಅದರಿಂದ ದಯವಿಟ್ಟು ನನಗೆ ಸರ್ಕಾರದ ವಿದ್ಯಾರ್ಥಿ ವೇತನವನ್ನು ಮಂಜೂರು ಮಾಡುವಂತೆ ವಿನಂತಿಸುತ್ತೇನೆ. ನೆಕ್ಸ್ಟ್, ನನ್ನ ಅರ್ಜಿಯನ್ನು ಪರಿಗಣಿಸಿ ನೆರವು ನೀಡಿದರೆ ನಾನು
ಕೃತಜ್ಞವಾಗಿರುತ್ತೇನೆ. ನೆಕ್ಸ್ಟು ಧನ್ಯವಾದಗಳು. ಇಲ್ಲಿ ನಿಮ್ಮ ಹೆಸರು, ಎಕ್ಸಾಂಪಲ್ ನಾನು ಪವನ, ತರಗತಿ 10ನೇ ತರಗತಿ, ಶಾಲೆ, ನಿಮ್ಮ ಯಾವ ಶಾಲೆ, ಆ ಶಾಲೆ ಹೆಸರು ಬರಿಬೇಕು, ನಿಮ್ಮ ಊರು, ಇದನ್ನೆಲ್ಲದನ್ನು ಬರಿಬೇಕು. ಇದೇ ಅರ್ಜಿ ಪತ್ರ. ಈಗ ವಿದ್ಯಾರ್ಥಿ ವೇತನ ಅರ್ಜಿ ಪತ್ರ ಬರೆಯೋದು ಹೇಗೆ ಅಂತೇಳಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪನ್ನು ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಅಧಿಕೃತ ಪತ್ರ ಬರೆಯುವುದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ನೇದು ಅನೌಪಚಾರಿಕ ಪತ್ರ ಬರೆಯೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಅರ್ಜಿ ಪತ್ರ ಬರೆಯೋದು ಹೇಗೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಬೇಕೋ ಅನ್ನೋದನ್ನು ನಾನು ನಿಮಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ.